ವೆಲ್ಕಮ್ ಬ್ಯಾಕ್ ಟು ಡೇಸ್ ನ್ಯೂ ವ್ಲಾಗ್. ಇವತ್ತಿನ ವಿಷಯ ಏನಂತಂದರೆ, ಸೊ ಇವತ್ತು ನಂದು ಹುಟ್ಟಿದ ಹಬ್ಬ ಇದ್ದಿತ್ತು. ಸೊ ನಾನು ಮಾರ್ನಿಂಗಿಂದ ಯಾವ ಟೆಂಪಲ್ಗೂ ಹೋಗಿರಲಿಲ್ಲ. ಸೊ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಮೊದಲಿಗೆ ಬಂದಿದ್ದೆ ಶ್ರೀ ಮಾರಿಕಾಂಬಾ ಟೆಂಪಲ್ಗೆ. ನಾನು ಈಗ ದರ್ಶನ ಮಾಡ್ಕೊತೀನಿ, ದೇವ್ರ ದರ್ಶನ ಮಾಡಿಕೊಂಡು ಸೊ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸೋಕ್ಕೆ ಇದೆ. ಸೊ ಅವ್ರಿಗೆ ಪಾರ್ಟಿ ಕೊಡ್ಸೋಣ ಗೈಸ್. ಓಕೆ, ಹೋಗೋಣ, ದರ್ಶನ ಮಾಡೋಣ, ಬನ್ನಿ ಗೈಸ್. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಏನಂತಂದರೆ, ಇಲ್ಲಿ ಬೇರೆ ದೇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೆಲ್ಲ ನಾವೇ ಪೂಜೆಯನ್ನು ಮಾಡ್ಕೋಬೋದು. ಬೇರೆ ದೇವಸ್ಥಾನದಲ್ಲೆಲ್ಲ ನಿಮಗೆ ಅರ್ಚಕರು ಇರ್ತಾರೆ. ಸೊ ಈ ದೇವಸ್ಥಾನದಲ್ಲಂತೂ ಯಾವುದೇ ಅರ್ಚಕರು ಇರೋದಿಲ್ಲ. ಸೊ ನಾವೇ ಹೋಗಿ ಡೈರೆಕ್ಟಾಗಿ ಹೋಗ್ಬಿಟ್ಟು ದೇವರ ದರ್ಶನವನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ನಾವೇ ಹೋಗಿ ದೇವರನ್ನು ದರ್ಶನ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಏನಂತಂದರೆ ಯಾವುದೇ ಭೇದ ಭಾವ ಇಲ್ಲದೆ ನಾವು ನಮ್ಮ ಪಾಡಿಗೆ ಹೋಗ್ಬಿಟ್ಟು ದೇವರ ದರ್ಶನವನ್ನು ಪಡ್ಕೋಬೋದು ಗೈಸ್. ಅದರಿಂದ ಸೊ ನೀವು ಯಾವತ್ತಾದರೂ ಒಂದಿನ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ. ನಮ್ಮ ಜೊತೆ ಇದ್ದಾರೆ ಈಗ ಈ ಗ್ರಾಮದ ಊರಿನವರೊಬ್ಬ ಪರಿಚಯಸ್ಥರು ಸಿಕ್ಕಿದ್ದಾರೆ. ಸೊ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದ್ರು. ಸೊ ಅವ್ರು ಹೇಳ್ತಾರೆ ಈಗ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ. ಮಾಲೂರಿನ ಮಹಾಮಾತೆ, ಮಾಲೂರಿನ ಗ್ರಾಮ ದೇವತೆ ಶ್ರೀ ಮಾರಿಯಮ್ಮ. ಇಲ್ಲಿ ತುಂಬ ಮಾರಮ್ಮನಿಗೆ ತುಂಬ ಅಪಾರವಾದಂತಹ ಭಕ್ತರ ಸಮೂಹ ಇದೆ, ಭಕ್ತರ ಸಂಖ್ಯೆ ಇದೆ. ನಾನು ಸುಮಾರು 40 ವರ್ಷದಿಂದ ಮಾರಿಕಾಂಬೆ ದೇವಾಲಯಕ್ಕೆ ಬಂದು ಪ್ರತಿ ದಿವಸ ನಾನು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರತಿಯೊಬ್ಬ ಬರುವ ಎಲ್ಲ ಭಕ್ತರಿಗೂ ಭಾನುವಾರ ಒಂದು ದಿವಸ ಬಿಟ್ಟು 12:30 2:30ವರೆಗೂ ನಿತ್ಯ ಅನ್ನದಾಸೋಹ ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಕರ್ನಾಟಕದ ನಾನಾ ಮೂಲೆಗಳಿಂದ, ಎಲ್ಲ ಜಿಲ್ಲೆಗಳಿಂದನೂ ಬರ್ತಾರೆ. ತಮಿಳುನಾಡಿಂದನೂ ಬರ್ತಾರೆ, ಆಂಧ್ರದಿಂದನೂ ಬರ್ತಾರೆ. ಅದರಲ್ಲಿ ಮಾರಮ್ಮನ ಮಹಿಮೆ ಅಪಾರವಾದದ್ದು. ಈ ತಾಯಿಯನ್ನು ಯಾವುದೇ ನಾವು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಫಸ್ಟು ಬಂದು ಆ ಮಹಾಮಾತೆಗೆ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಯಾರೇ ಒಂದು ಹೊಸ ಕಾರಾಗಲಿ, ಇಲ್ಲ 2 ವೀಲರ್ ಆಗಲಿ, ಇಲ್ಲ ಒಂದು ಸೈಕಲ್ ಆಗಲಿ, ಏನೇ ತಗೊಂಬಂದ್ರೂ ಇಲ್ಲಿ, ಇಲ್ಲ ಒಂದು ಪ್ರವಾಸ ಹೋಗ್ಬೇಕಾದ್ರೂ ಆ ಮಹಾಮಾತೆ ಮುಂದೆ ನಿಲ್ಲಿಸಿ ಅಲ್ಲಿ ಒಂದು ಆ ಮಹಾಮಾತೆಗೆ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋದರೆ ನಾವು ಎಲ್ಲೇ ಎಷ್ಟು ದೂರ ಹೋಗಿ ಬಂದ್ರೂ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದ್ದರಿಂದ ನಾನು ಮಹಾಮಾತೆ ಮಾರಿಕಾಂಬೆಯ ಭಕ್ತನಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ನಮ್ಮ ಮಹಾಮಾತೆಯನ್ನು ನಂಬಿದ್ದೀವಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರು ಗಾಯ್ಸ್. ದಯವಿಟ್ಟು ನೀವು ಒಂದ್ಸಲ ತಪ್ಪದೆ ಈ ಮಾಲೂರಿನ ಗ್ರಾಮ ದೇವತೆ ಆದಂಥ ಮಾರಿಕಾಂಬಾ ಟೆಂಪಲ್ಗೆ ತಪ್ಪದೆ ಒಂದ್ಸರಿ ವಿಸಿಟ್ ಮಾಡಿ. ನೀವು ನೋಡ್ತಿದ್ದೀರಲ್ಲ, ಸೊ ನನ್ನ ಹಿಂದಿನ ಜಾಗ ಏನು ಕಾಣ್ತಿದೆ ಅಂತಂದರೆ, ಸೊ ಈ ಜಾಗದ ಮಧ್ಯಭಾಗದಲ್ಲಿ ಒಂದು ಬಾವಿ ಇದೆ ಗೈಸ್. ಆ ಬಾವಿಯಲ್ಲಿನೇ ಈ ಶ್ರೀ ಮಾರಿಕಾಂಬಾ ದೇವರು ಸಿಕ್ಕಿರೋದು. ಸೊ ಸಿಕ್ಕಿದ ನಂತರ ತಗೊಂಡೋಗಿ ಅದೇ ಜಾಗದಲ್ಲೇ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಡಾಮಿನೋಸ್ಗೆ ಬಂದಿದ್ವಿ. ಸೊ ನಮ್ಮ ಫ್ರೆಂಡ್ಸು ಪಾರ್ಟಿ ಎಲ್ಲ ಕೇಳ್ತಿದ್ರು. ನೀವು ನೋಡ್ತಿದ್ರಲ್ಲ, ಡಾಮಿನೋಸ್ಗೆ ಬಂದಿದ್ವಿ. ಸೊ ನೋಡೋಣ ಅವರೆಲ್ಲ ಏನು ತಿಂತಾರೆ, ಎಷ್ಟು ಬಿಲ್ ಮಾಡ್ತಾರೆ ನೋಡೋಣ. ಬನ್ನಿ ಒಳಗೆ ಹೋಗೋಣ. ಗೈಸ್ ಇವಾಗ ನೋಡಿ, ಪಾಪ ನೆನ್ನೆ ಎಲ್ಲ ಸುತ್ತಾಡಿ ಸುಸ್ತಾಗಿದ್ದಾರೆ. ಸೊ ಈಗ ನನಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಬಂದಿದ್ದಾರೆ. ಫೈನಲಿ ಪಿಜ್ಜಾ ಎಲ್ಲ ಬಂತು ನೋಡಿ. ಇದೊಂದು ಮಾಡಿದ್ದೀವಿ, ಪನ್ನೀರ್ ಒಂದು, ಇದೊಂದು ಕಾರ್ನೊಂದು ಮಾಡಿದ್ದೀನಿ, ಹಾಗೆ ಕೋಕ್ ಹೇಳಿದ್ದೀವಿ. ಮತ್ತು ನೋಡಿ ಇದು ಬಂದು ಚಾಕ್ಲೇಟ್ಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಓಪನ್ ಮಾಡಿ ಶುರು ಮಾಡಿದ್ರು. ಗೈಸ್ ಟೇಸ್ಟ್ ಮಾಡೋಣ ನೋಡಿ. ಚೀಸು ಸಖತ್ತಾಗಿದೆ. ಬನ್ನಿ, ನಮ್ಮ ಬಡೆ ಪಾರ್ಟಿ ಕೊಡ್ತೀನಿ ನಿಮಗೂ. ತಿಂತಿದ್ದೆ, ದಿಸ್ ಈಸ್ ಮೈ ಫೇವ್ರೇಟ್. ನೋಡಿದ್ರಲ್ಲ, ಸಖತ್ತಾಗಿರುತ್ತೆ ಇದು. ಬೇಕಾ?
ಒಂದು ಟೇಸ್ಟ್ ವಾವ್